ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ACCA ರಿಲೇಟೆಡ್ ಆಗಿರುತ್ತೆ. ನನ್ನ ಲಾಸ್ಟ್ Q&A ವಿಡಿಯೋ ಹಾಕಿದಾಗ ನಾನು ಹೇಳಿದ್ದೆ ನಾನು ACCA ಪರ್ಸ್ಯೂ ಮಾಡ್ತಾ ಇದ್ದೀನಿ ಅಂತ. ಆವಾಗ ಕಾಮೆಂಟ್ಸಲ್ಲಿ DMಸಲ್ಲಿ ACCA ರಿಲೇಟೆಡ್ ತುಂಬ ಕ್ವೆಶನ್ಸ್ ಬಂತು. ಅದಕ್ಕೋಸ್ಕರ ನಾನು ಇವತ್ತೊಂದು ಲಾಂಗ್ ಫಾರ್ಮ್ ವಿಡಿಯೋನೇ ಮಾಡೋಣ ACCA ರಿಲೇಟೆಡ್. ಇದರಲ್ಲಿ ಎಲ್ಲದೂ ಕವರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ಫಸ್ಟ್ ಬೇಸಿಕ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ ನೀವು ACCAನ 10th ಆದಮೇಲೆ ಅಥವಾ 12th ಆದಮೇಲೆ ಅಥವಾ ಎನಿ ಅದರ್ ಕೋರ್ಸಸ್ ನೀವು ಮಾಡ್ತಿದ್ರೆ ಲೈಕ್ BCom BBA ಇದಾದಮೇಲೆ ಕೂಡ ಸ್ಟಾರ್ಟ್ ಮಾಡ್ಬೋದು. ACCAಯಲ್ಲಿ 3 ಲೆವೆಲ್ಸ್ ಇರುತ್ತೆ: ನಾಲೆಡ್ಜ್, ಸ್ಕಿಲ್ ಮತ್ತು ಪ್ರೊಫೆಷ್ನಲ್. ಟೋಟಲ್ 13 ಪೇಪರ್ಸ್ ಇರುತ್ತೆ. ಪ್ರೊಫೆಷ್ನಲ್ ಲೆವೆಲಲ್ಲಿ ಮಾತ್ರ ನಿಮಗೆ ಆಪ್ಷನ್ ಸಿಗೋದು. 6 ಪೇಪರ್ಸಲ್ಲಿ ನೀವು 4 ಪೇಪರ್ಸ್ ಬರಿಬೇಕಾಗುತ್ತೆ. ಅದರಲ್ಲಿ 2 ಕಂಪಲ್ಸರಿ, ಇನ್ನು 4ಅಲ್ಲಿ ನೀವು 2ನ ಚೂಸ್ ಮಾಡಿ ಬರಿಬೇಕು. ಸೊ ಇವಾಗ ನನ್ನ ಜರ್ನಿ ಬಗ್ಗೆ ಹೇಳೋದಿದ್ರೆ, ನಾನು BCom ನಂತರ ACCA ಮಾಡಿದೆ. ಸೊ ನನಗೆ 4 ಪೇಪರ್ ಎಕ್ಸಾಮ್ಷನ್ ಸಿಕ್ತು. ಸೊ ನಾನು ಸ್ಕಿಲ್ ಲೆವೆಲಲ್ಲಿ 5 ಪೇಪರ್ ಬರೆದಿದ್ದೀನಿ ಆ್ಯಂಡ್ ಪ್ರೊಫೆಷ್ನಲ್ ಲೆವೆಲಲ್ಲಿ 2 ಬರೆದಿದ್ದೀನಿ, ಇನ್ನು 2 ಬರೆಯೋದು ಬಾಕಿ ಇದೆ. ಇವಾಗ ನೆಕ್ಸ್ಟ್ ನಾನು ಹೇಳೋದಿದ್ರೆ, ನೀವು ACCA ಪೇಪರ್ಸ್ನ ಎಲ್ಲೆಲ್ಲಿಂದ ಓದ್ಕೋಬೋದು ಅದನ್ನು ಕ್ಲಿಯರ್ ಮಾಡೋಕ್ಕೆ ಅಂತ. ನಿಮ್ಮ ಹತ್ರ ತುಂಬ ಕೋಚಿಂಗ್ ಸೆಂಟರ್ಸ್ ಸಿಗುತ್ತೆ, ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು. ನೀವು ಸೆಲ್ಫ್ ಸ್ಟಡಿ ಕೂಡ ಮಾಡ್ಬೋದು ಯೂಟ್ಯೂಬ್ ಹೆಲ್ಪ್ನಿಂದ, ಅಥವಾ ನಿಮ್ಮ ಹತ್ರ ACCA ಸ್ಟಡಿ ಹಬ್ ಇರುತ್ತೆ, ಅದು ಮೇಯ್ನು. ಮತ್ತು ನಿಮ್ಮ ಹತ್ರ ಕ್ಯಾಪ್ಲಿನ್ ನೋಟ್ಸ್ ಕೂಡ ಇದೆ. ಇನ್ನೂ ಸುಮಾರು ನೋಟ್ಸ್ಗಳಿದೆ, ನೀವು ಹಂಗೆ ಡೀಪಾಗಿ ಸರ್ಚ್ ಮಾಡೋಕ್ಕೆ ಹೋದರೆ. ಬಟ್ ಇಷ್ಟು ಮೇಯ್ನ್ ಆಗಿರೋದು ನಿಮ್ಮ ಹತ್ರ. ಸೊ ನನ್ನ ಜರ್ನಿ ಬಗ್ಗೆ ಬಂದರೆ, ನಾನು ಝೆಲ್ ಅವರಿಂದ ಕೋಚಿಂಗ್ ತೊಗೊಂಡಿದ್ದೆ. ಇಟ್ಸ್ ಅನ್ ಮುಂಬೈ ಇನ್ಸ್ಟಿಟ್ಯೂಷನ್, ಬಟ್ ಆನ್ಲೈನ್ ಕೋಚಿಂಗ್ ತೊಗೊಂಡಿರೋದು ನಾನು. ನಿಮಗೆ ಲೈವ್ ಲೆಕ್ಚರ್ಸ್ ಆಗಿರ್ಬೋದು ಅಥವಾ ರೆಕಾರ್ಡಿಂಗ್ಸ್ ಎರಡೂ ಪ್ರೊವೈಡ್ ಮಾಡ್ತಾರೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಲೈವ್ ಲೆಕ್ಚರ್ಸ್ ಮತ್ತು ರೆಕಾರ್ಡಿಂಗ್ಸ್ ಎರಡೂ ಕೇಳಿದ್ದೀನಿ. ನೀವೇನಾದರೂ ಕನ್ಸಿಸ್ಟೆಂಟಾಗಿ ಇರಬೇಕು ನಿಮ್ಮ ಸ್ಟಡೀಸಲ್ಲಿ ಅಂತ ಅಂದರೆ ನೀವು ಲೈವ್ ಲೆಕ್ಚರ್ಸೇ ತೊಗೊಳ್ಳಿ ಅಂತ ಪ್ರಿಫರ್ ಮಾಡೋದು. ನೀವು ನೀವಾಗೇ ಓದ್ಕೋಬೋದು. ನಿಮಗೇನು ಲೈವ್ ಲೆಕ್ಚರ್ಸ್ ಬೇಡ, ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗ್ತಿದೆ ಲೈವ್ ಲೆಕ್ಚರ್ಸಲ್ಲಿ ಅಂದರೆ ನಿಮಗೆ ರೆಕಾರ್ಡಿಂಗ್ಸ್ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಇವಾಗ ಫೀ ಬಗ್ಗೆ ಮಾತಾಡೋದಿದ್ರೆ, ನಾನು ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ ನನಗೆ ಎಷ್ಟೆಷ್ಟಾಯಿತು ಅಂತ. ಅಪ್ರಾಕ್ಸಿಮೇಟ್ ಹೇಳಲ್ಲ, ಬಟ್ ಅರೌಂಡ್ ಫಿಗರ್ ಹೇಳ್ತೀನಿ. ಸೊ ನಾನು ಝೆಲ್ ಕೋಚಿಂಗ್ ತೊಗೊಂಡಿರೋದ್ರಿಂದ ನನಗಲ್ಲಿ 2,11,000 ಆಯಿತು. ನಾನು ಟೋಟಲಲ್ಲಿ ಕಟ್ಟಿದೆ. ನೀವು EMI ಬೇಕಾದರೂ ಕಟ್ಬೋದು, ಇನ್ಸ್ಟಾಲ್ಮೆಂಟ್ಸಲ್ಲಿ ಬೇಕಾದರೂ ಕಟ್ಬೋದು. ನೆಕ್ಸ್ಟ್ ನಾನು ಪೇಪರ್ಸ್ ಕೊಡಬೇಕಾದ್ರೆ 5 ಪೇಪರ್ಸ್ ಕೊಟ್ಟಿರೋದು. ಈಚ್ ನಿಮಗೆ 120 pounds ಅರೌಂಡ್ ಬರುತ್ತೆ, ಅಂದರೆ ಒಂದು 15,000 ಒಳಗಡೆ. ಸೊ ಇವಾಗ ಎಷ್ಟಾಗಿದೆ ರೇಟ್ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಬರೀಬೇಕಾದ್ರೆ ಇಷ್ಟಿತ್ತು 5 ಪೇಪರ್ಸಿಂದು. ನೆಕ್ಸ್ಟ್ ಪ್ರೊಫೆಷ್ನಲ್ ಲೆವೆಲಲ್ಲಿ ಬರೋದಿದ್ರೆ ನಿಮಗೆ 180 pounds ಹತ್ತತ್ರ ಆಗುತ್ತೆ. ಡಿಪೆಂಡ್ಸ್ ನೀವು ಯಾವ ಪೇಪರ್ ಬರೀತಿದ್ದೀರಾ ಅಂತ. SBLಗೆ ಜಾಸ್ತಿ ಇದೆ ಅಂತ ಅನ್ಕೋತೀನಿ, ಬಿಕಾಸ್ 25 SBL ಇಸ್ ಅ ಕಂಪಲ್ಸರಿ ಪೇಪರ್, SBL ಮತ್ತು SBR. ಸೊ ನೀವು SBLಗೆ ನಿಮಗೆ 25,000 ಆಗುತ್ತೆ. ಮಿಕ್ಕಿದ 4 ಪೇಪರ್ ನಿಮಗೆ ಅರೌಂಡ್ 22,000 ಬೀಳುತ್ತೆ. ಸೊ ನೀವು ಇವಾಗ ಎಷ್ಟಾಗಿದೆ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಬಟ್ ಇಷ್ಟು ಅರೌಂಡೇ ಇದೆ. ಆಲ್ಸೋ ಇಷ್ಟೆಲ್ಲ ಫೀಸಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಫೀಸೂ ಆ್ಯಡ್ ಆಗುತ್ತೆ, ಅದು 10,000 ಹತ್ತತ್ರ ಬರುತ್ತೆ ಆ್ಯನ್ಯುವಲಿ. ಸೊ ನೆಕ್ಸ್ಟ್ ನಾನು ನೀವು ACCA ಎಕ್ಸಾಮ್ನ ಹೆಂಗೆ ಬುಕ್ ಮಾಡಬೇಕು, ಎಷ್ಟು ಟೈಮ್ ಪೀರಿಯಡ್ ಒಳಗಡೆ ಬುಕ್ ಮಾಡಬೇಕು ಅನ್ನೋದು ಹೇಳ್ತೀನಿ. ಸೊ ಆಬ್ವಿಯಸ್ಲಿ ನೀವು ACCA ಪೇಪರ್ನ ACCA ಪೋರ್ಟಲಿಂದ ಬುಕ್ ಮಾಡ್ತೀರಾ. ಸೊ ಎಕ್ಸಾಮ್ನ ನೀವು 1 month ಬಿಫೋರೇ ಬುಕ್ ಮಾಡಬೇಕು. ನಿಮಗೆ ಡೆಡ್ಲೈನ್ ಅವರೇ ಕೊಟ್ಟಿರ್ತಾರೆ. ಸೊ ನೀವು ACCA ಎಕ್ಸಾಮ್ ರಿಮೋಟ್ ಬೇಸ್ಡ್ ಅಥವಾ ಸೆಂಟರ್ ಬೇಸ್ಡ್ ಕೂಡ ತೊಗೋಬೋದು. ನಾನು ಎಲ್ಲ ಎಕ್ಸಾಮು ಸೆಂಟರ್ ಬೇಸ್ಡೇ ತೊಗೊಂಡಿದ್ದೀನಿ, ಬಿಕಾಸ್ ಐ ವಾಸ್ ಕಂಫರ್ಟೇಬಲ್ ಗೋಯಿಂಗ್ ಟು ದ ಸೆಂಟರ್. ಸೊ ನಿಮ್ಮ ನಿಯರೆಸ್ಟ್ ಸೆಂಟರ್ ಯಾವ್ಯಾವುದಿದೆ ನೀವು ಅಲ್ಲೇ ನಿಮಗೆ ಬುಕ್ ಮಾಡೋ ಟೈಮಲ್ಲೇ ನಿಮಗೆ ಗೊತ್ತಾಗುತ್ತೆ. ನಿಮ್ಮದು ಎಲ್ಲ ಡೀಟೇಲ್ಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು, ನಿಮ್ಮ ರಿಜಿಸ್ಟರ್ ನಂಬರ್ ಎಲ್ಲ ಸರಿ ಇದೆಯಾ ಅಂತ. ಆಲ್ಸೋ ಲಾಸ್ಟ್ಲಿ ನಾನು ಏನಕ್ಕೆ ACCA ತೊಗೊಂಡೆ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ACCA ಏನಕ್ಕೆ ಅಂತ ಅಂದರೆ ಇಟ್ಸ್ ವೆರಿ ಫ್ಲೆಕ್ಸಿಬಲ್. ನೀವು 3 months ಒನ್ಸ್ ಎಕ್ಸಾಮ್ ಬರೀತೀರಾ, ನೀವು 1 ಪೇಪರ್ ಆದರೂ ತೊಗೋಬೋದು, 2 ಪೇಪರ್ಸ್ ಆದರೂ ತೊಗೋಬೋದು. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು 1 month ನೀವು 1 quarterಲ್ಲಿ ನೀವು ಚೆನ್ನಾಗಿ ಓದಿಲ್ಲ ಅಂದರೆ ಆ ಪೇಪರ್ನ ನೀವು ನೆಕ್ಸ್ಟಿಗೆ ಬೇಕಾದ್ರೂ ತೊಗೋಬೋದು. ಸೊ ಟೈಮ್ ಲಿಮಿಟ್ ಇಲ್ಲ ಇದರಲ್ಲಿ. ನೀವು ಇಷ್ಟೇ ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕು, ಇಷ್ಟು ವರ್ಷದಲ್ಲಿ ಆಗಿಲ್ಲ ಅಂದರೆ ನಿಮ್ದು ಕ್ಲಿಯರ್ ಆಗಲ್ಲ ಅನ್ನೋದೇನಿಲ್ಲ. ಸೊ ಇದೊಂದು ಇಷ್ಟ ಆಯಿತು ನನಗೆ, ಫ್ಲೆಕ್ಸಿಬಲ್ ಇದೆ, 3 months ಒನ್ಸ್ ಬರಿಬೋದು 1 ಪೇಪರ್ನ ಅಂತ. ಸೊ ಅದಕ್ಕೋಸ್ಕರ ನಾನು ACCA ಪ್ರಿಫರ್ ಮಾಡಿದೆ. ಸೊ ಈ ವಿಡಿಯೋದಲ್ಲಿ ಅಷ್ಟೇ ಗೈಸ್. ACCA ರಿಲೇಟೆಡ್ ಏನೇ ಕ್ವೆಶನ್ ಇದ್ರೂ ಕಾಮೆಂಟ್ ಮಾಡಿ, ನಾನು ಆದಷ್ಟು ಕಾಮೆಂಟಿಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ACCA ಜರ್ನಿ ಹೇಗಿತ್ತು ಅನ್ನೋದು ಶೇರ್ ಮಾಡ್ಕೊತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ.